ಎಷ್ಟರ ಮಟ್ಟಿಗೆ ಪರಮ ಸತ್ಯವಾಯಿತು ನನ್ನ ಬದುಕಿನಲ್ಲಿ ಎನ್ನುವುದಕ್ಕೆ ಭವಿತವ್ಯದಲ್ಲಿ ನಾನು ಕಂಡುಕೊಂಡಂತಹ ಸಂತೋಷವೇ ಇದಕ್ಕೆ ಕಾರಣವಾಗಿದೆ ಎಂಬ ಹಾಗೆ ಹೇಳಿದ್ರೆ ಖಂಡಿತವಾಗಿ ಅತಿಶಯೋಕ್ತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರ ತಲೆಯನ್ನು ಕಳೆದು ಬದುಕುತ್ತಿರುವಂತಹ ಕಾಡ ಕಟುಕರ ಮನಸ್ಸಿನಲ್ಲಿಯೂ ಸಹ ಕಾರುಣ್ಯ ಭಾವ ಎನ್ನುವುದು ಕಡಲಾಗಿ ಹರಿಯುತ್ತದಂತಾದ್ರೆ ಅದಕ್ಕೆ ಹರಿಯದೇ ಬಲ್ಲದ ಇನ್ನೇನು ಸ್ವಾಮಿ. ಒಂದು ಸಂದರ್ಭದಲ್ಲಿ ಓಡಾಗ ಸ್ನೇಹಿತರ ಜೊತೆಯಲ್ಲಿ ಆಟದ ಮೇಲಿನಲ್ಲಿ ಆಡುವಂತಹ ಕಾಲಕ್ಕೆ ನನ್ನ ಕಣ್ಣನ್ನು ಆಕರ್ಷಿಸಿದ್ದು ಸಾಮಾನ್ಯ ಒಂದು ಕಲ್ಲು. ಅದನ್ನ ಎತ್ತಿಕೊಂಡು ನನ್ನ ಕೈಯಲ್ಲಿ ಇರಿಸಿಕೊಂಡೆ. ನಮ್ಮವರು ಅದನ್ನ ಕಸಿದುಕೊಳ್ಳಬಹುದು ಎಂಬ ಕಾರಣಕ್ಕೆ ಬೇಕಾಗಿ ಅದೇ ಕಲ್ಲನ್ನು ಎತ್ತಿ ನನ್ನ ನಾಲಗೆಯ ಮೇಲೆ ಇರಿಸಿಕೊಂಡೆ. ಯಾವಾಗ ನಾಲಗೆಯ ಮೇಲೆ ನನ್ನ ಆ ಕಲ್ಲನ್ನು ಇರಿಸಿಕೊಂಡೆನೋ ಆ ಅಕ್ಷರಕ್ಕೆ ನನ್ನ ನಾಲಿಗೆಯಿಂದ ಹೊರಹೊಮ್ಮಿದ್ದು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಹಾಗೆ ಹರಿನಾಮವೆಂಬುದು ನಮ್ಮನ್ನು ಉಳಿಸಲೇಬಾರದು ಎಂಬ ಕಾರಣಕ್ಕೆ ಬೇಕಾಗಿ ಕಾಡಿಗೆ ಕರೆದುಕೊಂಡು ಹೋಗಿ ಹರಿಯಬಾಪು ಎನ್ನುವ ಹಾಗೆ ಕರೆದುಕೊಂಡು ಹೋದಂತಹ ಕಟುಕರು ಗುರುತಿಗೆ ಬೇಕಾಗಿ ನನ್ನ ಕಾಲಬೆರಳನ್ನು ಕತ್ತರಿಸಿ ನನ್ನ ಪ್ರಾಣವನ್ನು ಉಳಿಸುವ ಮೂಲಕವಾಗಿ ಔದಾರ್ಯವನ್ನು ಮೆರೆದವರಿದ್ದಾರೆ. ಅವರು ಆ ರೀತಿಯಾದಂತಹ ಔದಾರ್ಯವನ್ನು ಮೆರೆಯುವುದಕ್ಕೆ ಮೂಲ ಕಾರಣ ಹರಿಯ ಅನುಗ್ರಹವಲ್ಲದ ಇನ್ನೇನು ಹೇಳಿ ಸ್ವಾಮಿ. ನಮ್ಮವರು ಯಾರು ಇಲ್ಲ ಎಂಬ ಹಾಗೆ ಚಿಂತಾಕ್ರಾಂತನಾಗಿ ಒಂದು ಕಡೆಯಲ್ಲಿ ಅಳುತ್ತಾ ಇರುವಂತಹ ಹೊತ್ತಿಗೆ ಕಿರಾತನಿಗೆ ಆದೇಶವಾದಂತಹ ಕಡೆಯಿಂದ ನನ್ನನ್ನು ಎತ್ತಿಕೊಂಡು ಹೋಗಿ ವಿಶೇಷವಾದ ಆರೈಕೆಯನ್ನು ಮಾಡಿ ತಂದೆ ತಾಯಿಗಳು ಕೊಡುವಂತಹ ಪ್ರೀತಿಯನ್ನು ನನಗೆ ದಾರಿಯನ್ನು ಮೂಲಕವಾಗಿ ಒಬ್ಬ ತನ್ನ ಮಗನೆಂಬ ಪ್ರೀತಿಯಲ್ಲಿ ತಂದೆಯಾದವನು ಹೇಗೆ ಸಾಕಿ ಸಲಹುತ್ತಾನೋ ಅದೇ ರೀತಿಯಂತಹ ಆಶನ ವಸನ ವಿದ್ಯಾ ವೈದ್ಯಕೀಯವನ್ನು ಕೊಡಿಸಿ ಸಂಪೂರ್ಣವಾದ ಜವಾಬ್ದಾರಿಯನ್ನು ನನ್ನ ಮೇಲೆ ಅವರು ಹೊತ್ತದನ್ನು ಕಂಡಂತಹ ಕಾಲಕ್ಕೆ ಸಂತೋಷವಾಯಿತು. ಬೆಳೆದು ನಿಂತಹ ನನ್ನನ್ನು ಕಂಡು ಚಂದ್ರಾವತಿ ಅರಸೊತ್ತಿಗೆಯನ್ನು ನೀನೇ ವಹಿಸಿಕೊಳ್ಳಬೇಕು ಎಂಬ ಹಾಗೆ ನನಗೆ ಉಪದೇಶಿಸುವುದರ ಮೂಲಕವಾಗಿ ಮಗನೇ ನಾನು ನಿವೃತ್ತಿಯ ದಾರಿಯನ್ನು ಕಾಣ್ತಾ ಇದ್ದೇನೆ. ನಾನು ಬೆಳೆಸಿದಂತ ವಿಶೇಷವಾದಂತಹ ಪ್ರಜಾನುವರ್ಗದವರನ್ನು ನೀನು ಆಳಬೇಕು ಬಾಳಬೇಕು. ಅವರ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ನಿನ್ನ ವ್ಯಕ್ತಿತ್ವವೆಂಬುದು ಅಜರಾಮರವಾಗಿ ಉಳಿಯಬೇಕು ಎಂಬ ಹಾಗೆ ಹೇಳಿದರು. ಆ ತಂದೆಯ ಮಾತನ್ನ ಶಿರಸ ವಹಿಸಿದಂತಹ ನಾನು ಅಲ್ಲಿಂದ ಮೊದಲುಗೊಂಡು ಅವರು ಹೇಳಿದಂತ ಎತ್ತರಕ್ಕೆ ನನ್ನಿಂದ ಏರುವುದಕ್ಕೆ ಆಗದೆ ಹೋದ್ರು ಅವರು ಗಳಿಸಿದಂತಹ ಕೀರ್ತಿಯ ಕಲಶಕ್ಕೆ ನಾನು ವಿಶೇಷವಾದಂತಹ ಗರಿಯನ್ನು ಸೇರಿಸಬೇಕು ಎಂಬ ಹಾಗೆ ಮನ ಮಾಡಿ ಪ್ರಜಾನುರಾಗಿಯಾಗಿ ಪ್ರಜಾರಂಜಕನಾಗಿ ಬದುಕನ್ನು ಸಾಗಿಸುತ್ತಾ ಇದ್ದೇನೆ ಎಂಬುದು
ನನಗೆ ಹೆಮ್ಮೆಯ ವಿಷಯ. ಆದರೆ ಒಂದು ಅರಸೊತ್ತಿಗಿಂತ ಕೈಗೆತ್ತಿಕೊಂಡಂತ ನಾನು ಕೆಲವಷ್ಟು ಕಾರ್ಯಗಳನ್ನು ಯಥಾವತ್ತಾಗಿ ಮಾಡಬೇಕಂತ ಹೊಣೆಗಾರಿಕೆ ಎನ್ನುವುದು ಪ್ರತಿಯೊಬ್ಬರಿಗೆ ಇರುತ್ತದೆ. ಅರಸನಾಗಿ ನನಗಂತೂ ಬಹಳ ಹೆಚ್ಚು ಇದ್ದದ್ರಲ್ಲಿ ಆಶ್ಚರ್ಯ ಏನೂ ಅಲ್ಲ. ಅದನ್ನು ಚಾಚು ತಪ್ಪದೆ ವಿವರಿಸಬೇಕಾದದ್ದು ನನಗೆ ಕರ್ತವ್ಯ ಎಂಬ ನೆಲೆಯಲ್ಲಿ ಅಗತ್ಯವಾಗಿ ಮಾಡಬೇಕಾದ ಕೆಲಸ ಉಂಟಲ್ಲ, ಅದಕ್ಕೆ ನಾವಲ್ಲ ಆಳುಗಳ ಮೂಲಕವಾಗಿ ಮಾಡಬೇಕಾದ ಕೆಲಸ. ಆಲಕ್ಷಣ ನಿಲ್ಬಾರ್ದು, ನೇರ ಹೋಗ್ಬೇಕು. ಇಲ್ಲ ಹೋಗುವಂತಾಕ್ಷಣ ಹೊರಟಿಯಲ್ಲ, ಎಲ್ಲಿ ಹೋಗುತ್ತಿ? ಎಲ್ಲಿಗಂತ ಕೇಳಬಾರ್ದು. ಕೇಳಿದ್ರೆ ಏನಾಗ್ತದೆ? ಅಧಿಕ ಪ್ರಸಂಗಿತನ ಅಂತ ಆಗುದಿಲ್ಲ. ಅಧಿಕ ಪ್ರಸಂಗ ನೀನು ಬಂದು ಪ್ರವೇಶ ಮಾಡಿ ನನ್ನಲ್ಲಿ ಕೇಳ್ದ ಹೋದಾಗಲೇ ಮಾಡ್ತೀಯಲ್ಲ ಮತ್ತೆ ಬಂದು. ಅಂದ್ರೆ ಮೊದಲಿಂದ ನಾನು ಅದನ್ನು ಕೇಳುವುದೇನೆ. ನೀನಂತಲ್ಲ, ನಿಮ್ಗೆ ಸಾಲ ಒಂದ್ ಜಾತಿ ಅಧಿಕ ಪ್ರಸಂಗಿಗಳ ಸಾಲವಿದೆ. ಎಷ್ಟಾದ್ರೂ ನಿಮ್ಮ ಮುಂದೆ ಅಲ್ಲಲ್ರಿ ನಾವು. ನಮ್ಮ ಮುಂದೆ ಯಾವ್ದಿದ್ರಿಂದ ಇಷ್ಟು ಬದಲಾವಣೆ ಹೊಂದಿದ್ರಿ, ಇನ್ನೊಂದು ಮತ್ತಷ್ಟು ಅಧಿಕ ಪ್ರಸಂಗ ಮಾಡ್ತಿದ್ರಿ ನೀವು. ಹೌದ್ರಿ. ಓ ಯಪ್ಪ, ಹೋಗುವಂತಾಕ್ಷಣ ಹೊರಟಿಯಲ್ಲ, ಎಲ್ಲಿ ಹೋಗ್ತಿ, ಯಾರನ್ನು ನೋಡ್ತಿ, ಏನ್ ಮಾಡ್ತಿ? ಈಗ ದಾರಿಯಾಗಿ ಹೋಗ್ತಾ ಇರ್ತೀರಿ. ಯಾರಾದ್ರೂ ನಮ್ಮ ಮುಂದೆ ಸಿಕ್ಕರು ಅಂತ ಆದ್ರೂ ಕೊಟ್ಟು ಪುರಾಣ ಹೇಳ್ಕೊಂಡು ಮತ್ತೆ ಹಿಂತಿರುಗಿ ಹೋಗ್ತಾ ಇರ್ತೀರಿ. ದಾರಿಯಾಗ ಹೋಗುವಾಗ ಎಲ್ಲಿಯಾದ್ರೂ ಕುತ್ಕೊಳ್ಳೋದ್ರ ನಿನ್ನನ್ನ ಅದೊಂದು ಅಪಾಯ ಐತೆ. ಜಾಗೃತಿ ಮಾಡ್ಬೇಕು. ಯಾವ್ದು? ಜಾಗೃತಿ ಅಲ್ಲ, ಜಾಗ್ರತೆ ಅದು ಮಾಡ್ಬೇಕು. ಆಗಲಿ. ನೇರವಾಗಿ ಹೋಗುವ ಗೊತ್ತಾ? 100% ಹೊಂಡ ಹಾರ್ಲಿಕ್ಕೆ ನಾನು ಕಳಿಸಿಕೊಡ್ತೇನೆ. ಅಯ್ಯೋ, ನೀವಲ್ಲಿ ಒಂದು ಹೊಂಡ ಐತಿ, ಹೋಗಿ ಹಾರುವಷ್ಟು ಹೇಳ್ರಿ. ನಾನು ಮಾತಾಡಿದ್ರೆ ಹೋಗಿ ಹಾರೇ ಬಿಡ್ತೀನಿ ನಾನು ಹಾಗೆ ಹೇಳಿದವನೇ. ನೀವು ಹಾಗೆ ಹೇಳ್ತೀರೇನು ಅಂತ ಭರವಸೆಯಿಂದಲೇ ನಾನು ಕೇಳಿ. ಆ ವಿಶ್ವಾಸ ಯಾವಾಗಿಂದ ಬಂತು ನಿನಗೆ? ಯಾವಾಗಿಂದ ಬಂತು? ಮಕ್ಕಳಯ್ಯಪ್ಪ, ಸತ್ಯ ಹೇಳ್ಬೇಕು ಅಂತ ಆದ್ರೆ ಹೇಳು. ಒಂದೇ ಒಂದು ಮಾತು ಹೇಳ್ಬೇಕು ಅಂತ ಆದ್ರೆ ಹೇಳು. ನೀವು ಅಧಿಕಾರಕ್ಕೆ ಬಂದ ಮ್ಯಾಕ ನಮ್ಮ ಹೆಂಡರಿಗೆಲ್ಲ ಮಕ್ಕಳು ಆತು ನೋಡಿ. ಎಂತ ಮಾತು ಅಂತ ಹೇಳ್ತೀಯೋ? ನಾವು ಆಡುವಂತ ಮಾತು ಒಬ್ಬರಿಗೂ ಅಪಾರ್ಥಕ ಅವಕಾಶ ನಾವು ಮಾಡಿಕೊಡೋದು. ಅಂದ್ರೆ ಮತ್ತೀನೇನು ಹೇಳಿದ ಎಂತದ್ದೀಗ? ಒಂದು ನಾ ಹೇಳ್ತೀಯಪ್ಪತ್ತೇನು ತಪ್ಪಾಯಿತು ಎನ್ನುವುದೇ ನಮ್ಮ ಮಾತಿನ ತಾತ್ಪರ್ಯ. ಇಲ್ಲ, ಸರಿ ಐತ್ರಿ. ಹೇಗೆ ಸರಿಯಾಗಿ ವಿವರಣೆ ಮಾಡು. ಮೊದ್ಲು ನಾವೇನ್ ಮಾಡ್ತೀವೋ, ಏನ್ ಮಾಡ್ತಿದ್ರಿ? ನಮ್ಗೆ ಹೆಂಡ್ರದಾರ, ನಮ್ ತಂದೆ ತಾಯಿ ಅದಾರ, ಅದು ಯಾವ್ದು ಯೋಚನೆ ಮಾಡಾಕಿಲ್ರಿ. ನಮ್ಗೆ ಮುಗಿನ ಮಟ್ಟ ಕುಡ್ಕೊಳ್ಳೋದು ಕುಡ್ಕೊಂಡಿರ್ತೀವಿ. ಯಾವಾಗ ನೀವು ಅಧಿಕಾರಕ್ಕೆ ಬಂದಿರಿ ನೋಡ್ರಿ, ಅವಾಗ ನೀವು ಹೇಳಿರಿ ಮಕ್ಕಳ ಕುಡಿಯೋ ತಪ್ಪಲ್ಲ, ಕುಡ್ತಾ ಬಂದು ಹಿಡ್ತಾ ಬೇಕು ಅಂತ ಹೇಳಿ. ಹೌದೌದು. ನಾವೇನ್ ಮಾಡ್ತೀವಿ, ಆ ಹಿಡ್ತಾ ತಕೊಂಡು ಚೂರ್ ಕಡಿಮೆ ಮಾಡ್ತಾ 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 ಈ ಕುಡಿಯೋದೆಲ್ಲ ಬಿಟ್ಟುಬಿಟ್ಟಿರಿ. ಕುಡಿಯುವುದು ಅಪರಾಧ ಯಾರು ಹೇಳುವುದಿಲ್ಲ. ಮೊದಲು ನೀವು ಕುಡಿತೀರಿ, ಆಮೇಲೆ ಅದೇ ನಿಮ್ಮನ್ನು ಕುಡಿದು ಹೋಗ್ತದೆ. ಈಗ ನಮ್ಮನ್ನು ಅದೇ ಮಾಡ್ತಾ ಇದ್ದೀರಿ ಎಷ್ಟು ದಿವಸ. ಅದಾಗಬಾರ್ದು ಎನ್ನುವುದಕ್ಕೆ ಬೇಕಾಗಿ ಆವಾಗ ನೀವು ಬುದ್ಧಿ ಹೇಳಿ, ಆ ಬುದ್ಧಿಯನ್ನು ನಾವು ತಿಳುವಳಿಕೆ ಮಾಡ್ಕೊಂಡು ಅಲ್ಲಿಗೆ ಹಚ್ಚಿಕೊಂಡು ಆಮ್ಯಾಗ ನಾವೇನ್ ಮಾಡಿ, ಹೌದು ನಮ್ಮ ಹೆಂಡರ ಜಾಗ, ನಮ್ಮ ತಂದೆ ತಾಯಿಯ ಜಾಗ, ಈಗ ನಾವು ಸಂಸಾರ ಮಾಡ್ಬೇಕು ಅಂತ ಮನೆಗೆ ಹೋಗಿ ನಮ್ಮ ಹೆಂಡ್ರ ಒಟ್ಟಿಗೆ ಸಂಸಾರ ಮಾಡ್ಬೇಕ. ನಮ್ಮ ಹೆಂಡ್ರಿಗೆಲ್ಲ ಮಕ್ಕಳು ನಿರಕ್ಷರ ಶಿಕ್ಷಿಗಳಾದಂತ ನಿಮ್ಮನ್ನ ಈ ಹಂತಕ್ಕೆ ತಲುಪಿಸಿದ್ಯಾರು ಕೇಳಿದ್ರೆ ಅದು ನೀವು ಹೌದಾ? ನೀವು ಹೋಗುವಂತ ಹೇಳಿದಾಗ ಎಲ್ಲಿ ಹೋಗ್ಬೇಕು ಗೊತ್ತಾ? ಗೊತ್ತಿಲ್ರಿ. ನೇರವಾಗಿ ಇಲ್ಲಿಂದ ಕುಂತಳಕ್ಕೆ ಹೋಗ್ಬೇಕು. ಕುಂತಳಕ್ಕ ಇದು ಯಾಕೆ ಕೇಳ್ಬೋದ್ರಿ? ಇದು ಬುದ್ಧಿವಂತಿಕೆ ನೋಡಿ. ಈಗ ನೀನು ಹೊಟ್ಟೆ ಬಿಟ್ಟರೆ ಏನಾಗ್ತದೆ? ಆ ಹೇಳಿಕೆ ನಾನು ಹಿಡ್ಕೊಳ್ಬೇಕಾಗ್ತದೆ. ನೀನು ಮತ್ತು ಅದನ್ನೇ ಹೇಳ್ಬೇಕಾಗ್ತದೆ. ಕುಂತಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಎದಕ್ಕೆ? ಕಪ್ಪು ಕಾಣಿಕೆ ಕೊಟ್ಟು ಬರ್ಬೇಕು. ಕಪ್ಪ ಕಾಣಿಕೆ ಇಲ್ರಿ ಅಪ್ಪ, ಯಾಕೆ? ಯಾಕಂದ್ರೆ ವರ್ಷ ಪ್ರತಿ ಕೊಡ್ಬೇಕಾದ ಕಪ್ಪ ಮೊನ್ನೆ ನಾನೇ ತಕೊಂಡು ಹೋಗಿ ಕೊಟ್ಟು ಬಂದೇನೆ. ಮತ್ತೆ ಕಪ್ಪ ಕೊಡ್ಬೇಕಂತ ಕೇಳಕ್ ಬಂದಿರಲ್ಲ. ಕೆಪ್ಪಲ್ಲೇ ನಾನು ಕಪ್ಪ ಕೊಡಬೇಕು ಅಂತ ಹೇಳಿದ್ದೇನೆ ವಿನಃ ಕಳೆದ ವರ್ಷ ಕೊಡ್ಬೇಕಾದ್ರು ಕೊಟ್ಟಿದ್ದೇವೆ. ಈ ವರ್ಷ ವಿಶೇಷ ಕಪ್ಪ ಎಂತದ್ದು ಇಲ್ಲ ಅಂತ ಹೇಳ್ತೀರಾ? ಅಂದ್ರೆ ನಾವು ವರ್ಷ ಪ್ರತಿ ಕೊಡಬೇಕಾದಂತ ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಇದು ವಿಶೇಷ ಕಪ್ಪ. ಅಂದ್ರೆ ನಾವು ಈ ಚಂದನಾವತಿ ಅರಸೊತ್ತಿಗೆಯನ್ನು ಕೈಗೆತ್ತಿಕೊಂಡ ಮೇಲೆ ಮಹಾರಾಜನಿಗೆ ವಿನಮ್ರನಾಗಬೇಕಾದ ಕರ್ತವ್ಯ ತಾನೆ. ಹಾಗಾಗಿ ಅಲ್ಲಿವರೆಗೆ ಹೋಗಿ ನನ್ನ ಅಧಿಕಾರಕ್ಕೆ ಒಪ್ಪುವಂತ ಹಾಗೆ ನಾನು ಅವರನ್ನು ಒಪ್ಪಿದ್ದೇನೆ ಮಾತ್ರವಲ್ಲ, ಅಧಿರಾಜವಂತಕ್ಕೆ ಕೊಡುವಂತ ಗೌರವದ ಸೂಚಕವಾಗಿ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಯಾರಿಗೆಲ್ಲ ಗೊತ್ತಾ? ಮಹಾರಾಜರಿಗೆ, ಆ ಮಹಾರಾಣಿಯವರಿಗೆ, ಮರಣಿಯಲ್ಲ ಮಹಾರಾಣಿಯವರಿಗೆ, ಮಹಾರಾಣಿಯವರಿಗೆ, ಕುಲ ಪುರೋಹಿತರಾದಂತ ಗಾಲವರಿಗೆ, ಅಲ್ಲರಿಗೆ ಅಲ್ಲ ಮಹಾರಾಜ, ನೀವು ಹೋಗಿಗೆ ಕೊಟ್ಟು ಬಂದರೆ ಕಾಲವರಿಗೆ, ಆಮೇಲೆ ಮಹಾಮಂತ್ರಿಗಳಾದಂತ ದುಷ್ಟ ಬುದ್ಧಿಯವರಿಗೆ ಇಷ್ಟು ಜನ ಕೊಟ್ಟರೆ ಅಂತಾರೆ. ಕೆಲಸ ಕೊಡಿ. ಯಾಕ ಒಂದ್ ಕೆಲಸ ಮಾಡಿ, ಇಂಥ
ಮತ್ತೆ ನೀನು ಬದಲಾವಣೆ ಆಗಿದ್ದು ಅಂತ ಹೇಳ್ತಿ. ಏನ್ ಒಂದು ಅಕ್ಷರ ಹೇಳಲಿಕ್ಕೂ ಬರುದಿಲ್ಲ ನಿನ್ಗೆ. ಓದಕ್ಕೆಲ್ಲ ಬರಕಿಲ್ರಿ ಅಪ್ಪ. ಏನ್ ಮಾಡ್ತೀನಿ ಕೇಳಿದ್ರೆ ಆ ಗಂಟ ಅವ್ರ ಕಾಲ್ ಚಾವಟ್ ಹಾಕೋಬಿಡ್ತೀನಿ. ಅವ್ರು ಹಿಂಗ್ ನೋಡ್ತಾರೆ, ಹೆಸರು ನೋಡ್ತಾರೆ, ಹಿಂಗ್ ಅಂದ್ರ ಅಲ್ಲೇ ಇಡ್ತೀನಿ, ಹಿಂಗ್ ಅಂದ್ರ ಹಿಂಗ್ ಚೆಕಂಡ್ ಹೋಗ್ತಿರ್ತೀನಿ. ಹೌದಲ್ಲ, ಸರಿ, ಏನ್ ಬೇಕಾದ ವ್ಯವಸ್ಥೆ ಮಾಡೋಣ. ನಾನು ಆಳುಗಳು ಹೇಳ್ತೇನೆ, ಹೋಗುವುದಕ್ಕೆ ಸಿದ್ಧತೆ ಮಾಡಿಕೊಂಡಿರು. ಅಡಿಯ ಮಾರಾಯ, ನಿನಗಿಂತ ಅವಸರ ನಿನಗೆ. ಹೋಗುವಾಗ ನಾವು ಜಾಗೃತರಾಗಬೇಕಾದ ಯಾವ ವಿಷಯ ಗೊತ್ತಾಗಿ ಗೊತ್ತಾ? ಯಾವ್ದ್ರಿ ಅಪ್ಪ? ಚಂದನಾವತಿ ಚಂದ್ರಹಾಸನಾಗಿ ಇಷ್ಟೊಂದು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವುದಂತೆ ಕೆಲಸಗಳನ್ನು ಮಾಡುವುದಕ್ಕೆ, ನಾನು ಹೀಗೆ ಆರೋಗ್ಯವಂತನಾಗಿ ಉಳಿಯುವುದಕ್ಕೆ, ನೀವೆಲ್ಲ ಇಷ್ಟು ನಿರಕ್ಷರ ಮೋಕ್ಷಗಳು ಬದಲಾಗುವುದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಆ ಹರಿಯ ದಯೆ ಎನ್ನುವುದು. ಯಾವ ದಯೆ? ಯಾವ ದಯೆ ಅಲ್ಲ, ದೇವರ ದಯೆ. ಆ ಶ್ರೀಮನ್ನಾರಾಯಣನ ಹನುಮಂತನ್ನು ಪೂಜಿಸುವವರಾಗಿದ್ದೇವೆ. ಅದರಲ್ಲಿಯೂ ಏಕಾದಶಿ ವ್ರತವನ್ನು ಅನೂಚಾನವಾಗಿ ಪದ್ಧತಿ ಪ್ರಕಾರವಾಗಿ ನಡೆಸಿಕೊಂಡು ಬಂದವರಿದ್ದೇವೆ. ಅದಕ್ಕೆ ಬೇಕಾಗಿ ಆ ಹರಿ ವ್ರತವನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಅದಿಲ್ರಿ ಅಪ್ಪ, ಅದು ಮಾಡೋದ್ರಿ ಅಪ್ಪ. ಅದು ಅಭ್ಯರ್ಥಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಪದ್ಧತಿ ಅಲ್ಲ ಪದ್ಧತಿ. ಅದೊಂದು ಹೆಂಗೆ ಅಂತ ಹೇಳಿದ್ರೆ ಅದು ಕೆಲವು ಸಾರಿ ಏನಾಗ್ತದೆ ಗೊತ್ತಾ? ಕೆಲವೊಂದು ಆಚಾರ ವಿಚಾರಗಳು ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿರುವಾಗ ಶಾಸ್ತ್ರೋಕ್ತವಾಗಿ ಅದನ್ನು ನಡೆಸಿಕೊಂಡು ಹೋಗಬೇಕಾಗುತ್ತದೆ. ಹೌದ್ರಿ, ಅದು ಆಚಾರ ವಿಚಾರ ಮಾಡ್ಬೇಕ್ರಿ. ಆಚಾರ ವಿಚಾರ ಮಾಡಿ ನೀನು ಆಚಾರ ಕೇಳು, ಆಚಾರ ವಿಚಾರ ಮಾಡಿದ್ರೆ ಕೇಳು. ಆಚಾರ ವಿಚಾರ, ಆಚಾರ ವಿಚಾರ ಹೌದು, ಅದನ್ನು ಮನೆಯಲ್ಲಿರುವಾಗ ನಾವು ನಡೆಸಿಕೊಂಡ ಹಾಗೆ ಅದು ಪದ್ಧತಿ ಪ್ರಕಾರ ನಡೆಸಬೇಕಾಗ್ತದೆ. ಹೊರಮನೆಗೆ ಹೋದಾಗ ಮತ್ತೆ ತಿರುಗಾಟದಲ್ಲಿರುವಾಗ ಅದನ್ನು ಆಚರಿಸಿ ಬಹಳ ಕಷ್ಟ. ತಿರುಗಾಟದಲ್ಲಿರುವಾಗ ಚೂರು ಚೂರು ಮಾಡ್ಬೇಕು. ಅದು ನಿನ್ನ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಿನ್ನ ಹೇಳಬೇಡ. ಹಾಗಲ್ಲ, ಸ್ವಗ್ರಹೇ ಪೂರ್ಣಮಾಚಾರ ಎನ್ನುವಂತ ಶಾಸ್ತ್ರಕಾರರ ಮಾತು ಗೊತ್ತಿದೆ ನಿನಗೆ? ಹೇಗೆ? ಮತ್ತೊಮ್ಮೆ ವಿಶ್ವನಾಥ ಅದಲ್ಲ, ನಮ್ಮ ಮನೆಯಲ್ಲಿರುವ ಹೊತ್ತಿಗೆ ಸಂಪೂರ್ಣ ಆಚಾರ ವಿಚಾರವನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಸಾಧ್ಯ. ಅಂದ್ರೆ ಪೂರ್ಣ ಮಾಡ್ಬೇಕು. ಹೌದು, ತಿರುಗಾಟದಲ್ಲಿರುವಾಗ ಪೂರ್ಣಾವಧಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಸ್ವಲ್ಪ ಕಾಲು ಭಾಗವನ್ನಾದ್ರೂ ಅನುಸರಿಸಬೇಕು ಅಂತ ಹೇಳ್ತಾರೆ. ತಿರುಗಾಟದಲ್ಲಿ ಕಾಲ್ಕಾಲರು ಮಾಡ್ಬೇಕು. ಕಾಲ್ಕಾಲ ಕಾಲು ಭಾಗ. ಅದೇ ಬೇರೆ ಊರಿಗೆ ಹೋದಾಗ ಸ್ವಲ್ಪ ಅರ್ಧ ಭಾಗವನ್ನಾದ್ರೂ ಆಚರಿಸಬೇಕು. ಅದು ಕೂತ್ಕೊಂಡು ಒಂದು ವ್ಯವಸ್ಥೆ ಅಂತ ಇರ್ತದಲ್ಲ, ಹಾಗೆ ಅದು ಕುತ್ಕೊಂಡು ಎಲ್ಲ ಮಾಡ್ಬೇಕು. ಅದು ಕೂತ್ಕೊಂಡು ಎಲ್ಲ ಮಾಡ್ಬೇಕು. ಎಂತ ಮಾಡ್ತೀವಿ ನೋಡಿ ನಿನ್ನ ಸಂಪೂರ್ಣ ಮಾಡಿ